Okay, just tell me the given illustration is a balanced one or the unbalanced one? Balanced transportation. Balanced transportation problem, because supply is equal to demand. So therefore it is called as balanced transportation problem. So meaning 2 marks ge kelidre easy agi baribodu. Okay, so what is the balanced transportation problem anta helbiಟ್ಟು ಕೇಳ್ತಾರೆ. So where the supply is equal to demand, then it is called as balanced transportation problem. Example ಬೇಕಾದ್ರೆ ಕೊಡಿ. Okay, so next, see here, the unbalanced transportation problem ಗೆ ಎಕ್ಸಾಂಪಲ್ ಯಾವ ತರ ಅನ್ಬ್ಯಾಲೆನ್ಸ್ಡ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಕ್ಸಾಂಪಲ್ ನ ಕೊಟ್ಟಿದ್ದೀನಿ ನಿಮಗೆ. ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಲ್ಲಿ ಸಪ್ಲೈ ಬಂದ್ಬಿಟ್ಟು ಡಿಮ್ಯಾಂಡ್ ಗೆ ಈಕ್ವಲ್ ಆಗಿರುತ್ತಾ, ಈಕ್ವಲ್ ಆಗಿರೋದಿಲ್ವಾ? Supply is not equal to demand, then it is called as unbalanced transportation problem ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಈಗ ಸೋರ್ಸಸ್ ಎಷ್ಟು ಕೊಟ್ಟಿದ್ದಾರೆ? 3 sources. ಡೆಸ್ಟಿನೇಷನ್ಸ್ 3 ಕೊಟ್ಟಿದ್ದಾರೆ. ಸೊ ಸೋರ್ಸಸ್ ಇಸ್ ಆಲ್ಸೋ ಈಕ್ವಲ್ ಟು ಡೆಸ್ಟಿನೇಷನ್ ಇದೆ. ಓಕೆ, ಈಗ ಸೋರ್ಸಸ್ ಎ ಬಿ ಸಿ ಇಂದ ಎಷ್ಟೆಷ್ಟು ಯೂನಿಟ್ಸ್ ಸಪ್ಲೈ ಆಗ್ತಿದೆ ಅಂತ ಹೇಳಿದ್ರೆ, ಎ ಇಂದ 20 ಯೂನಿಟ್ಸ್, ಬಿ ಇಂದ 15 ಯೂನಿಟ್ಸ್ ಅಂಡ್ ಸಿ ಇಂದ 30 ಯೂನಿಟ್ಸ್ ಸಪ್ಲೈ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? Yes, sir. ಓಕೆ, ಸೊ ಇಷ್ಟು ಸಪ್ಲೈ ಆಗ್ತಿದೆ ಅಂತ ಹೇಳಿದ್ರೆ, ಸೊ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಸಪ್ಲೈ ಬಂದ್ಬಿಟ್ಟು ಡಿಮ್ಯಾಂಡ್ಗೆ ಈಕ್ವಲ್ ಆಗಿ ಇದೆಯಾ ಇಲ್ಲ ಅಂತ. ಟ್ವೆಂಟಿ ಪ್ಲಸ್ 15 ಪ್ಲಸ್ 30, 30, 40, 50, 60, 65 ಸಪ್ಲೈ ಎಷ್ಟಿದೆ? 75 ಯೂನಿಟ್ಸ್ ಸಪ್ಲೈ ಮಾಡೋದಕ್ಕೆ ರೆಡಿ ಇದೆ. ಅಂದ್ರೆ ಎ ಬಿ ಸಿ 3 ಯೂನಿಟ್ಸ್ ಇಂದಾನು ಎಷ್ಟು ಯೂನಿಟ್ಸ್ ಸಪ್ಲೈ ಆಗ್ತಾ ಇದೆ? ಎಷ್ಟು ಯೂನಿಟ್ಸ್ ಸಪ್ಲೈ ಆಗ್ತಾ ಇದೆ 3 ಯೂನಿಟ್ಸ್ ಇಂದ? 65 ಯೂನಿಟ್ಸ್ 3 ಯೂನಿಟ್ಸ್ ಇಂದ ಸಪ್ಲೈ ಆಗ್ತಿದೆ. ಅಂದ್ರೆ ಎ ಬಂದ್ಬಿಟ್ಟು 20 ಯೂನಿಟ್ಸ್ ಸಪ್ಲೈ ಮಾಡೋದಕ್ಕೆ ರೆಡಿ ಇದೆ, ಬಿ ಬಂದ್ಬಿಟ್ಟು 15 ಯೂನಿಟ್ಸ್ ಅಂಡ್ ಸಿ ಇಸ್ 30 ಯೂನಿಟ್ಸ್ ಸಪ್ಲೈ ಮಾಡೋದಕ್ಕೆ ರೆಡಿ ಇದೆ. ಬಟ್ ಡೆಸ್ಟಿನೇಷನ್ಸ್ ನೋಡಿ, ಫಸ್ಟ್ ಲೊಕೇಶನ್ ಎಷ್ಟು ಯೂನಿಟ್ಸ್ ಡಿಮ್ಯಾಂಡ್ ಮಾಡ್ತಾ ಇದೆ? 20 units. ಸೆಕೆಂಡ್ ಯೂನಿಟ್ ಎಷ್ಟು ಯೂನಿಟ್ಸ್? 30 ಯೂನಿಟ್ಸ್ ಡಿಮ್ಯಾಂಡ್ ಮಾಡ್ತಾ ಇದೆ. ಥರ್ಡ್ ಯೂನಿಟ್ 25 ಯೂನಿಟ್ಸ್ ಡಿಮ್ಯಾಂಡ್ ಮಾಡ್ತಾ ಇದೆ. ಬಟ್ ಟೋಟಲ್ ಡಿಮ್ಯಾಂಡ್ ಎಷ್ಟು? 75. ಬಟ್ ಅವೈಲಬಿಲಿಟಿ ಇರೋದೇ ಯೂನಿಟ್ಸ್ ಎಷ್ಟಿದೆ? 65 ಇದೆ. ಡಿಮ್ಯಾಂಡ್ ಎಷ್ಟಿದೆ? 75 ಇದೆ. ಸೊ ಇಲ್ಲಿ ನೋಡಿ, ಸಪ್ಲೈ ಬಂದ್ಬಿಟ್ಟು ಡಿಮ್ಯಾಂಡ್ ಗೆ ಈಕ್ವಲ್ ಆಗಿ ಇಲ್ಲ. ಸೊ ವೇರ್ ದ ಸಪ್ಲೈ ಇಸ್ ನಾಟ್ ಈಕ್ವಲ್ ಟು ಡಿಮ್ಯಾಂಡ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ Unbalanced transportation problem. ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಲ್ವಾ ಬ್ಯಾಲೆನ್ಸ್ಡ್ ಒನ್ ಯಾವುದು, ಅನ್ಬ್ಯಾಲೆನ್ಸ್ಡ್ ಒನ್ ಯಾವುದು ಅಂತ? Yes, sir. ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಲ್ಲಿ ಸಪ್ಲೈ ಬಂದ್ಬಿಟ್ಟು ಡಿಮ್ಯಾಂಡ್ ಗೆ ಈಕ್ವಲ್ ಆಗಿರುತ್ತೆ. ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಲ್ಲಿ ಸಪ್ಲೈ ಬಂದ್ಬಿಟ್ಟು ಡಿಮ್ಯಾಂಡ್ ಗೆ ಈಕ್ವಲ್ ಆಗಿ ಇರೋದಿಲ್ಲ. ಸೊ ದಿಸ್ ಇಲ್ಲಸ್ಟ್ರೇಷನ್ ಇಸ್ unbalanced transportation problem because supply is not equal to demand. Okay, next, ಸೊ ಈಗ ಸಪ್ಲೈ ಬಂದ್ಬಿಟ್ಟು ಡಿಮ್ಯಾಂಡ್ಗೆ ಈಕ್ವಲ್ ಆಗಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಇದು ರಿವರ್ಸ್ ಆಗಬಹುದು ನೋಡಿ, ಡಿಮ್ಯಾಂಡ್ ಬಂದ್ಬಿಟ್ಟು 65 ಆಗಬಹುದು ಅಥವಾ ಸಪ್ಲೈ ಬಂದ್ಬಿಟ್ಟು 75 ಆಗಬಹುದು. ಆಗ್ಲೂ ಅದನ್ನ ಅನ್ಬ್ಯಾಲೆನ್ಸ್ಡ್ ಒನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಯಾಕಂತ ಹೇಳಿದ್ರೆ ಸಪ್ಲೈ ಬಂದ್ಬಿಟ್ಟು ಡಿಮ್ಯಾಂಡ್ಗೆ ಎಲ್ಲಿ ಈಕ್ವಲ್ ಆಗಿ ಇರೋದಿಲ್ವೋ ಅಲ್ಲಿ ಅದು ಅನ್ಬ್ಯಾಲೆನ್ಸ್ಡೇ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಬ್ಯಾಲೆನ್ಸ್ಡ್ ಅಂತ ಹೇಳಿದ್ರೆ ಸಪ್ಲೈ ಮಸ್ಟ್ ಬಂದ್ಬಿಟ್ಟು ಡಿಮ್ಯಾಂಡ್ಗೆ ಈಕ್ವಲ್ ಆಗಿರಬೇಕು, ಆಗ ಅದನ್ನ ನಾವು ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಕ್ಲಿಯರ್ ಆಯ್ತಾ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್? Yes, sir. Okay, so next, dummy origin and destination. So ಇಲ್ಲಿ ಡಮ್ಮಿ ಆರಿಜಿನ್ ಮತ್ತೆ ಡೆಸ್ಟಿನೇಷನ್ ಅಂತ ಹೇಳಿದ್ರೆ ಏನು, ಯಾಕೆ ಈ ಒಂದು ಕಾನ್ಸೆಪ್ಟ್ ನ ಎಂಟರ್ ಮಾಡ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಸೊ ಈಗ ಡಮ್ಮಿ ಆರಿಜಿನ್ ಆರ್ ಡೆಸ್ಟಿನೇಷನ್. ಸೊ ನಾವೆಲ್ಲ ಚಿಕ್ಕ ಮಕ್ಳಿದ್ದಾಗ ಕಂಪ್ಲೀಟ್ ಆಗಿ ಇದು ಕಣ್ಣ ಮುಚ್ಚಾಲೆ ಮತ್ತೆ ಬೇರೆ ಬೇರೆ ಯಾವುದೋ ಒಂದು ಆಟ ಆಡ್ತಾ ಇದ್ವಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ 3 ಮೆಂಬರ್ಸ್ ಅಥವಾ 4 ಮೆಂಬರ್ಸ್ ಒಂದು ಟೀಮ್ ಮಾಡಿರ್ತೀವಿ. ಸೊ ಇನ್ನ 3 ಮೆಂಬರ್ಸ್ ಒಂದು ಟೀಮ್, ಸೊ ಟೋಟಲ್ 7 ಮೆಂಬರ್ಸ್ ಇರ್ತಾರೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ 7 ಮೆಂಬರ್ಸ್ ಇದೀವಿ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಒಂದು ಸೊ ಟೋಟಲ್ 2 ಟೀಮ್ಸ್ ಮಾಡಬೇಕು. 2 ಟೀಮ್ಸ್ ಅಂತ ಹೇಳಿದ್ರೆ ಈಕ್ವಲ್ ಆಗಿ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಮೆಂಬರ್ಸ್ ನ? 4 ಮೆಂಬರ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಬಟ್ 7 ಮೆಂಬರ್ಸ್ ಮಾತ್ರ ಇದ್ದಾರೆ. ಒಂದು ಟೀಮ್ಗೆ 4 ಮೆಂಬರ್ಸ್ ಕೊಟ್ಬಿಟ್ಟಿರ್ತೀವಿ, ಇನ್ನೊಂದು ಟೀಮ್ ಅಲ್ಲಿ 3 ಮೆಂಬರ್ಸ್ ಮಾತ್ರ ಇರ್ತಾರೆ. ಓಕೆ, ಆಗ ಇನ್ನೊಬ್ಬರನ್ನ ನಾವು ಕರ್ಕೊಳ್ತೀವಿ. ಏನಂತ ಈ ಒಂದು ಪ್ರೋವರ್ಬ್ ನಾವು ಹೇಳಿರ್ತೀವಿ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ. ಕರೆಕ್ಟ್ ಇದೆ ಅಲ್ವಾ? ಯೂಸ್ ಮಾಡಿದಿರಲ್ವಾ? ಓಕೆ, ಸೊ ಇನ್ ಕೇಸ್ ಏನಾದ್ರೂ ಅವ್ರನ್ನ ತಗೊಂಡಿದೀವಿ ಅಂತ ಹೇಳಿದ್ರೆ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಬಂದ್ಬಿಟ್ಟು ಡಮ್ಮಿ ಆರಿಜಿನ್ ಅಥವಾ ಡೆಸ್ಟಿನೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾಕಂತ ಹೇಳಿದ್ರೆ ಅವರು
ಆಟದಲ್ಲಿ ಇದ್ದಾರೆ, ಓಕೆ, ಬಟ್ ಅವ್ರಿಗೆ ವ್ಯಾಲ್ಯೂ ಇಲ್ಲ. ಯಾಕಂತಂದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಿರಲ್ವಾ. ಸೊ ಅವರು ಆ ಆಟದಲ್ಲಿ ಇದ್ರೇನು ಅಷ್ಟೇ ಅವ್ರಿಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ವ್ಯಾಲ್ಯೂ ಬಂದ್ಬಿಟ್ಟು 0 ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆಯಾ? ಸೊ ಡಮ್ಮಿ ಪರ್ಸನ್ ನ ತಗೊಂಡಿದೀವಿ ಯಾಕೆ ಅಂತ ಹೇಳಿದ್ರೆ ಆ ಟೀಮ್ ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ಈಗ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನ ನಾವು ತಗೊಂಡಿದೀವಿ ಅಂತ ಹೇಳಿದ್ರೆ ಟೀಮ್ ಕಂಪ್ಲೀಟ್ ಆಗಿ ಎಷ್ಟು ಟೀಮ್ಸ್ ಆಯ್ತು? 2 ಟೀಮ್ ಆಯ್ತು. ಆ 2 ಟೀಮ್ಸ್ ಅಲ್ಲಿ ಈಗ ಪರ್ಟಿಕ್ಯುಲರ್ ಆಗಿ ಎಷ್ಟು ಪರ್ಸನ್ಸ್ ಇದ್ದಾರೆ? 4 and 4. 4 and 4. ಆ 4 ಈಕ್ವಲ್ ಆಗಿದ್ರೇನು ಒಂದು ಟೀಮ್ ಅಲ್ಲಿ ಡಮ್ಮಿ ಆರಿಜಿನ್ ಮತ್ತೆ ಒಂದು ಡೆಸ್ಟಿನೇಷನ್, ಒಂದು ಡಮ್ಮಿ ಪರ್ಸನ್ ಇದಾರಾ ಇಲ್ವಾ? ಇದಾರೆ ಸರ್. ಏನಕ್ಕೆ ನಾವು ತಗೊಂಡಿದ್ವಿ ಆ ಡಮ್ಮಿ ಪರ್ಸನ್ ನಾವು ಬ್ಯಾಲೆನ್ಸ್ ಮಾಡೋದಕ್ಕೆ, ಟು ಮೇಕ್ ಬ್ಯಾಲೆನ್ಸ್. ಸೊ ಇದೇ ತರನು ಅಷ್ಟೇ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಲ್ಲಿ ಅನ್ಬ್ಯಾಲೆನ್ಸ್ಡ್ ಪ್ರಾಬ್ಲಮ್ ಅಂತ ಏನಾದ್ರು ಬಂದಾಗ, ಅಂದ್ರೆ ಎಲ್ಲಿ ಸೋರ್ಸಸ್ ಬಂದ್ಬಿಟ್ಟು ಡೆಸ್ಟಿನೇಷನ್ಗೆ ಈಕ್ವಲ್ ಆಗಿ ಇರೋದಿಲ್ವೋ ಆಗ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಡಮ್ಮಿ ಆರಿಜಿನ್ ಅಥವಾ ಡಮ್ಮಿ ಕಾಲಮ್ನ ಎಂಟರ್ ಮಾಡ್ಕೊಳ್ತೀವಿ. ಅದೇ ಇಲ್ಲಿ ಕಾನ್ಸೆಪ್ಟ್. ಸೊ ನೋಡೋಣ ಯಾವ ತರ ಎಂಟ್ರಿ ಮಾಡ್ಕೊಳ್ಳೋದು ಅಥವಾ ಎಂಟರ್ ಮಾಡ್ಕೊಳ್ಳೋದು ಅನ್ನೋದನ್ನ. ಸಿ ಹಿಯರ್ ದ ಡಮ್ಮಿ ಆರಿಜಿನ್ ಇನ್ ದ ಸೆನ್ಸ್ ಆರ್ ಎ ಡೆಸ್ಟಿನೇಷನ್ ಈಸ್ ಎ ಇಮ್ಯಾಜಿನರಿ ಆರಿಜಿನ್. ಅಂದ್ರೆ ಬೇಸ್ಡ್ ಆನ್ ಅಸಂಪ್ಷನ್, ಬೇಸ್ಡ್ ಆನ್ ಇಮ್ಯಾಜಿನರಿ ಆಗಿ ನಾವು ತಗೊಳ್ತೀವಿ ಇಲ್ಲಿ, ಓಕೆ. ಬಟ್ ಇದು ಆ ಈವೆಂಟ್ ಅಲ್ಲಿ ಇದೆ, ಬಟ್ ವ್ಯಾಲ್ಯೂ ಬಂದ್ಬಿಟ್ಟು ಅದಕ್ಕೆ ಏನು ಕೊಡೋದಿಲ್ಲ, 0 ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಸೊ ದಟ್ ಈಸ್ ವೈ ಎ ಡಮ್ಮಿ ಆರಿಜಿನ್ ಆರ್ ಎ ಡೆಸ್ಟಿನೇಷನ್ ಇಸ್ ಎ ಇಮ್ಯಾಜಿನರಿ ಆರಿಜಿನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆರ್ ಎ ಇಮ್ಯಾಜಿನರಿ ಡೆಸ್ಟಿನೇಷನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಆರಿಜಿನ್ ಅಲ್ಲಿ ಡಮ್ಮಿ ಕಾಲಮ್ ಅಥವಾ ಡಮ್ಮಿ ರೋ ಎಂಟ್ರಿ ಮಾಡ್ಕೋಬೇಕಂತಂದ್ರೆ ಡಮ್ಮಿ ಕಾಲಮ್ನ ಅಥವಾ ಡಮ್ಮಿ ಒಂದು ರೋ ಅಥವಾ ಕಾಲಮ್ನ ಎಂಟ್ರಿ ಮಾಡ್ಕೊಳ್ತೀವಿ. ಇನ್ ಕೇಸ್ ಡೆಸ್ಟಿನೇಷನ್ ಅಲ್ಲಿ ರಿಕ್ವೈರ್ಮೆಂಟ್ ಇದೆ ಡಮ್ಮಿ ಅಂತ ಹೇಳಿದ್ರೆ ಡಮ್ಮಿ ಡೆಸ್ಟಿನೇಷನ್, ಡಮ್ಮಿ ಕಾಲಮ್, ಡಮ್ಮಿ ರೋ ಎಂಟ್ರಿ ಮಾಡ್ಕೊಳ್ತೀವಿ, ಓಕೆ. ಸೊ ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಇಮ್ಯಾಜಿನರಿ ಆರಿಜಿನ್ ಅಥವಾ ಇಮ್ಯಾಜಿನರಿ ಡೆಸ್ಟಿನೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬೇಸ್ಡ್ ಆನ್ ನಮ್ಮ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಇಮ್ಯಾಜಿನೇಷನ್ ಥಾಟ್ ಅಲ್ಲಿ ಅಥವಾ ಇಮ್ಯಾಜಿನೇಷನ್ ಥಾಟ್ ಪ್ರೋಸೆಸ್ ಅಲ್ಲಿ ನಾವು ಎಂಟರ್ ಮಾಡ್ಕೊಳ್ಳೋದಕ್ಕೆ ಅದನ್ನ ನಾವು ಡಮ್ಮಿ ಆರಿಜಿನ್, ಡಮ್ಮಿ ಡೆಸ್ಟಿನೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಡಮ್ಮಿ ಪರ್ಸನ್ ಅಥವಾ ಡಮ್ಮಿ ಆರಿಜಿನ್ ಡೆಸ್ಟಿನೇಷನ್ಗೆ ನಾವು ಯಾವ್ದಾದ್ರು ವ್ಯಾಲ್ಯೂ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಮಸ್ಟ್ ಯಾವ ವ್ಯಾಲ್ಯೂ ಆಗಿರೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ 0 ಆಗಿರುತ್ತೆ. ಯಾಕಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ಬಟ್ ಆಟದಲ್ಲಿ ಇರುತ್ತೆ ಅಥವಾ ಈವೆಂಟ್ ಅಲ್ಲಿ ಇರುತ್ತೆ ಅಥವಾ ಆಕ್ಟಿವಿಟಿನಲ್ಲಿ ಇರುತ್ತೆ, ಓಕೆ. ಸೊ ದೇರ್ ಫೋರ್ ಡಮ್ಮಿ ಆರಿಜಿನ್ ಮತ್ತೆ ಡಮ್ಮಿ ಕಾಲಮ್ಗೆ ನಾವು ಯಾವ ವ್ಯಾಲ್ಯೂ ಇಂದ ಡಿನೋಟ್ ಮಾಡ್ತೀವಿ? 0 ಇಂದ ಡಿನೋಟ್ ಮಾಡ್ತೀವಿ. ಆರ್ the cost introduction to make an unbalanced transportation problem into balanced transportation problem. ಕ್ಲಿಯರ್ ಆಯ್ತಾ? ಡಮ್ಮಿ ಆರಿಜಿನ್ ಮತ್ತೆ ಡಮ್ಮಿ ಡೆಸ್ಟಿನೇಷನ್ ಏನಕ್ಕೆ ನಾವು ಈವೆಂಟ್ ಗೆ ತಗೊಳ್ತೀವಿ ಅಂತ. ಸೊ ಸೇಮ್ ಎಕ್ಸಾಂಪಲ್ ಏನ್ ಕೊಟ್ಟನೋ ಅದೇ ಕಾನ್ಸೆಪ್ಟ್ ಇಲ್ಲಿ ತಗೊಳ್ಳಿ ಅಷ್ಟೇ. A dummy origin or a dummy destination is nothing but it is an imaginary origin or a destination with an 0 ಕಾಸ್ಟ್ ಇಂಟ್ರೊಡಕ್ಷನ್. ಆ ಇಮ್ಯಾಜಿನರಿ ಆರಿಜಿನ್ ನ ಅಥವಾ ಇಮ್ಯಾಜಿನರಿ ಪರ್ಸನ್ ಅಥವಾ ಡಮ್ಮಿ ಪರ್ಸನ್ ನ ಆಟಕ್ಕೆ ತಗೊಂಡ್ರೆ ಅವ್ರಿಗೆ ಯಾವ ವ್ಯಾಲ್ಯೂ ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ 0 ವ್ಯಾಲ್ಯೂ ಕೊಡ್ತೀವಿ ನಾವು, ಓಕೆ. ಸೊ 0 ಕಾಸ್ಟ್ ನ ಇಂಟ್ರೊಡಕ್ಷನ್ ಮಾಡ್ತಿದೀವಿ ಅಂತ. ಏನಕ್ಕೆ ನಾವು 0 ಕಾಸ್ಟ್ ನ ಇಂಟ್ರೊಡಕ್ಷನ್ ಮಾಡಿ ಆ ಡಮ್ಮಿ ಪರ್ಸನ್ ಆಟಕ್ಕೆ ತಗೋಬೇಕು? ವಾಟ್ ಈಸ್ ದ ಮೇಜರ್ ಪರ್ಪಸ್? ಏನಾಗಿರೋದಕ್ಕೆ ಸಾಧ್ಯ? ಬ್ಯಾಲೆನ್ಸ್ಡ್ ಪ್ರಾಬ್ಲಮ್, ಬ್ಯಾಲೆನ್ಸ್ ಮಾಡಕ್ಕೆ. ಅನ್ಬ್ಯಾಲೆನ್ಸ್ಡ್ ಪ್ರಾಬ್ಲಮ್ ನ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ಟೀಮ್ ಮತ್ತೆ ಆ ಸೋರ್ಸಸ್ ಡೆಸ್ಟಿನೇಷನ್ ನ ಈಕ್ವಲ್ ಮಾಡ್ಕೊಳ್ಳೋದಕ್ಕೆ ನಾವು ಅನ್ಬ್ಯಾಲೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ನ ಬ್ಯಾಲೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಮಾಡ್ಕೊಳ್ಳೋದಕ್ಕೆ ಈ ಡಮ್ಮಿ ಕಾಲಮ್ ನ ಅಥವಾ ಡಮ್ಮಿ ರೋ ಮತ್ತೆ ಡಮ್ಮಿ ಕಾಲಮ್ ನ ಎಂಟ್ರಿ ಮಾಡ್ಕೊಳ್ತೀವಿ, ಓಕೆ. ಸೊ ದಿಸ್ ಇಸ್ ದ ಮೇಜರ್ ರೀಸನ್ ದ ಡಮ್ಮಿ ಆರಿಜಿನ್ ಅಂಡ್ ಡಮ್ಮಿ ಡೆಸ್ಟಿನೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ to make unbalanced transportation problem into balanced transportation problem ಅಂತ ಹೇಳ್ಬಿಟ್ಟು ಕರಿತೀವಿ. ಗೊತ್ತಾಯ್ತಾ ಯಾಕೆ ಡಮ್ಮಿ ಆರಿಜಿನ್ ಮತ್ತೆ ಡಮ್ಮಿ ಡೆಸ್ಟಿನೇಷನ್ ನಾವು ತಗೊಳ್ತೀವಿ ಅಂತ? ಸೊ ಫಾರ್ ಎಕ್ಸಾಂಪಲ್ ಈಗ ನೋಡಿ ಈ ಡಮ್ಮಿ ಕಾಲಮ್ ಮತ್ತೆ ಡಮ್ಮಿ ಡೆಸ್ಟಿನೇಷನ್ ಯಾವ ತರ ತಗೊಳ್ಳೋದು ಅಂತ, ಓಕೆ. ಸೊ ಈಗ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ದೇರ್ ಆರ್ 3 sources similarly. ಸೊ 3 sources ನ ಬರೀತಿದ್ದೀನಿ. ಓಕೆ, ಸೋರ್ಸ್ ಎಲ್ ಎಂ ಎನ್. ಸೊ ಇದನ್ನ ಸೋರ್ಸಸ್ ಅಂತ ತಗೊಳ್ಳೋಣವಾ? ಸೋರ್ಸಸ್, ಓಕೆ. ಎಷ್ಟು ಸೋರ್ಸಸ್ ಇದೆ ಈಗ? 3 sources ಇದೆ. ನೆಕ್ಸ್ಟ್ ಡೆಸ್ಟಿನೇಷನ್ ಅಂತ ಬಿಡು ತಗೊಳ್ಳೋಣ, ಓಕೆ. ಇಲ್ಲಿ 2
4 ತಗೊಂಡಿದ್ದೀನಿ ಈಗ. ಓಕೆ, ಈಗ ಡೆಸ್ಟಿನೇಷನ್ ಎಷ್ಟಿದೆ? 4 ಸರ್. 4 ಡೆಸ್ಟಿನೇಷನ್ ಇದೆ. ಓಕೆ, ಈಗ ಈ ಡೆಸ್ಟಿನೇಷನ್ ಪಕ್ಕದಲ್ಲಿ ಸಪ್ಲೈ ಬರ್ಬೇಕಾ ಡಿಮ್ಯಾಂಡ್ ಬರ್ಬೇಕಾ? ಸಪ್ಲೈ ಸರ್. ಸಪ್ಲೈ. ಓಕೆ, ಸಪ್ಲೈ ಅಂತ ತಗೊಂಡಿದ್ದೀನಿ. ಈಗ ಇಲ್ಲಿ ಡಿಮ್ಯಾಂಡ್ ಸರ್. ಓಕೆ, ಈಗ ಸಪ್ಲೈ ಬಂದ್ಬಿಟ್ಟು ಯಾವ್ದಕ್ಕೆ ರಿಲೇಟೆಡ್? ಸೋರ್ಸಸ್ಗ ಡೆಸ್ಟಿನೇಷನ್ಗ? ಸೋರ್ಸಸ್ಗೆ. ಡಿಮ್ಯಾಂಡ್ ಬಂದ್ಬಿಟ್ಟು ಡೆಸ್ಟಿನೇಷನ್ಗೆ ರಿಲೇಟೆಡ್. ಫಾರ್ ಎಕ್ಸಾಂಪಲ್, ಈಗ ಎಷ್ಟು ಸೋರ್ಸಸ್ ಇದೆ? 3 sources. ಈಗ 3 ಸೋರ್ಸಸ್ ಇದೆ. ಓಕೆ, ನೆಕ್ಸ್ಟ್ ಡಿಮ್ಯಾಂಡ್ ಫಸ್ಟ್ ಯೂನಿಟ್ ಬಂದ್ಬಿಟ್ಟು ಏನ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಡಿಮ್ಯಾಂಡ್ ಒಂದು ಫಸ್ಟ್ ಲೊಕೇಶನ್ ಬಂದ್ಬಿಟ್ಟು 10 ಯೂನಿಟ್ಸ್ ನ ಡಿಮ್ಯಾಂಡ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ತಗೊಳ್ಳೋಣ. ನೆಕ್ಸ್ಟ್ ಸೆಕೆಂಡ್ ಒನ್ನು ಅಷ್ಟೇ 10 ಯೂನಿಟ್ಸ್ ಅಂತ ತಗೊಳ್ಳೋಣ. ಥರ್ಡ್ ಬಂದ್ಬಿಟ್ಟು 10 ಯೂನಿಟ್ಸ್ ಅಂತ ತಗೊಳ್ಳೋಣ. ಓಕೆ, ಸೊ 4th 10 ಯೂನಿಟ್ಸ್ ಅಂತ ತಗೊಳ್ಳೋಣ. ಟೋಟಲ್ ಡಿಮ್ಯಾಂಡ್ ಎಷ್ಟು ಮಾಡ್ತಾ ಇದೆ? 40 ಸರ್. 40. ಡಿಮ್ಯಾಂಡ್ 40 ಮಾಡ್ತಾ ಇದೆ 4 ಸೋರ್ಸ್ ಇಂದ. ಈಗ ಸೋರ್ಸ್ ಎಲ್ ಅನ್ನೋ ಫ್ಯಾಕ್ಟರಿಯಿಂದ 5 ಯೂನಿಟ್ಸ್, ಓಕೆ 10 ಯೂನಿಟ್ಸ್ ಸಪ್ಲೈ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಅದೇ ತರ ಎಂ ಇಂದನೂ 10 ಯೂನಿಟ್ಸ್ ಸಪ್ಲೈ ಆಗ್ತಿದೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ನೆಕ್ಸ್ಟ್ ಎನ್ ಇಂದ 10 ಯೂನಿಟ್ಸ್ ಸಪ್ಲೈ ಆಗ್ತಿದೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಈಗ ಹೇಳಿ, ಇದು ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಥವಾ ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್? ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಯಾವ ತರ ಅನ್ಬ್ಯಾಲೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಟೋಟಲ್ ಸಪ್ಲೈ ಎಷ್ಟಿದೆ? 30 ಇದೆ. ಓಕೆ, ಅದೇ ತರ ಟೋಟಲ್ ಡಿಮ್ಯಾಂಡ್ ಎಷ್ಟಿದೆ? 40 ಇದೆ. ಓಕೆ, ಸಪ್ಲೈ ಬಂದ್ಬಿಟ್ಟು 30 ಇದೆ, ಡಿಮ್ಯಾಂಡ್ ಬಂದ್ಬಿಟ್ಟು 40 ಇದೆ. ಓಕೆ, ಈಗ ಸಪ್ಲೈ ಅಥವಾ ಡಿಮ್ಯಾಂಡ್ ನ ನಾವು ಈಕ್ವಲ್ ಮಾಡ್ಬೇಕಂತ ಹೇಳಿದ್ರೆ ಡಿಮ್ಯಾಂಡ್ ನ ಜಾಸ್ತಿ ಮಾಡ್ಬೇಕಾ ಸಪ್ಲೈನ ಜಾಸ್ತಿ ಮಾಡ್ಬೇಕಾ? ಸಪ್ಲೈನ ನಾವು ಜಾಸ್ತಿ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಡಿಫ್ರೆಂಟ್ ಕಾಸ್ಟ್ ನ ಇಲ್ಲಿ ಕೊಟ್ಟಿರ್ತಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ 1, 5, 8, ನೆಕ್ಸ್ಟ್ 9. ಓಕೆ, ಸೊ ಇಲ್ಲಿ ಡಿಫ್ರೆಂಟ್ ಕಾಸ್ಟ್ ನ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ನಾಟ್ ಎನ್ ಇಶ್ಯೂ. ಅವ್ರು ಎಷ್ಟಾದ್ರೂ ಕೊಟ್ಟಿರ್ಲಿ, ನಾವು ಸಪ್ಲೈ ಮತ್ತೆ ಡಿಮ್ಯಾಂಡ್ ಈಕ್ವಲ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನೋಡಿ ಅದನ್ನ ಬ್ಯಾಲೆನ್ಸ್ ಆದ್ರೂ ಮಾಡಬೇಕು. ಅನ್ಬ್ಯಾಲೆನ್ಸ್ ಪ್ರಾಬ್ಲಮ್ ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ 1 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನೆಲ್ಲ ನಾವೇನಂತ ಕರಿತೀವಿ? ಮಿಡಲ್ ಅಲ್ಲಿ ಇರೋದು ಇನ್ ದಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಬಾಕ್ಸ್ ಒಳಗಡೆ ಇರೋದನ್ನ ಯೂನಿಟ್ ಟ್ರಾನ್ಸ್ಪೋರ್ಟೇಷನ್. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ಅನ್ಬ್ಯಾಲೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಲ್ಲಿ ಸೋರ್ಸಸ್ ಎಷ್ಟಿದೆ ಮತ್ತೆ ಡೆಸ್ಟಿನೇಷನ್ಸ್ ಎಷ್ಟಿದೆ? ಸೋರ್ಸಸ್ 3 ಇದೆ, ಡೆಸ್ಟಿನೇಷನ್ 4 ಇದೆ. ಈಗ ಸಪ್ಲೈ ಮತ್ತೆ ಡಿಮ್ಯಾಂಡ್ ಬಂದ್ಬಿಟ್ಟು ಈಕ್ವಲ್ ಆಗಿದೆಯಾ? ಈಕ್ವಲ್ ಆಗಿ ಇಲ್ಲ. ಈಗ ಸಪ್ಲೈ ಮತ್ತೆ ಡಿಮ್ಯಾಂಡ್ ನ ಈಕ್ವಲ್ ಆಗಿ ಮಾಡ್ಬೇಕು ಅಂತ ಹೇಳಿದ್ರೆ ಡಿಮ್ಯಾಂಡ್ ನ ಜಾಸ್ತಿ ಮಾಡ್ಬೇಕಾ ಅಥವಾ ಸಪ್ಲೈನ ಜಾಸ್ತಿ ಮಾಡ್ಬೇಕಾ? ಸಪ್ಲೈನ ನಾವು ಜಾಸ್ತಿ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ಸೊ ಸಪ್ಲೈನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿದ್ರೆ ಡಿಮ್ಯಾಂಡ್ 40 ಇದೆ, ಸಪ್ಲೈ ಎಷ್ಟು ನಾವು ಮಾಡ್ಬೇಕು? 10 ಯೂನಿಟ್ಸ್ ನ ಜಾಸ್ತಿ ಮಾಡ್ಕೋಬೇಕು. ಕರೆಕ್ಟ್ ಅಲ್ವಾ? 10 ಯೂನಿಟ್ಸ್ ನ ಜಾಸ್ತಿ ಮಾಡ್ಬೇಕು. ಕರೆಕ್ಟ್ ತಾನೆ? ಎಸ್ ಸರ್. ಓಕೆ, ಈಗ ಸಪ್ಲೈ ಬಂದ್ಬಿಟ್ಟು 10 ಯೂನಿಟ್ಸ್ ಜಾಸ್ತಿ ಮಾಡಬೇಕು ಅಂತ ಆದ್ರೆ ಜಸ್ಟ್ ಸಿಯರ್. ಸೊ ಈ ಒಂದು ಲೈನ್ ನ ನಾನು ಸ್ವಲ್ಪ ಕೆಳಗಡೆಗೆ ತಗೊಳ್ತೀನಿ. ಯಾವ ತರ ಬ್ಯಾಲೆನ್ಸ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳಿ. ನೀವು ಎಕ್ಸಾಮ್ ಅಲ್ಲಿ ಮಾಡುವಾಗ ಅಥವಾ ನೋಟ್ಸ್ ಅಲ್ಲಿ ಬರ್ಕೊಳ್ಳುವಾಗ ನೆಕ್ಸ್ಟ್ ಇನ್ನೊಂದ್ಸರಿ ಡ್ರಾ ಮಾಡ್ಕೋಬೇಕು. ಇದನ್ನೇ ರಬ್ ಮಾಡಿ ಎರೇಸ್ ಮಾಡಿ ಈ ತರ ಬರ್ಕೋಬಾರ್ದು. ಓಕೆ, ಸೊ ಜಸ್ಟ್ ಅಬ್ಸರ್ವ್ ಹಿಯರ್. ಓಕೆ, ಈಗ ನಾವು
ಡಮ್ಮಿ ಕಾಲಮ್ ನ ಎಂಟ್ರಿ ಮಾಡ್ಕೋಬೇಕಾ ಡಮ್ಮಿ ರೋ ನ ಎಂಟ್ರಿ ಮಾಡ್ಕೋಬೇಕಾ ಅನ್ನೋದು ಕಾನ್ಸೆಪ್ಟ್. ಫಸ್ಟ್ ಅದನ್ನ ಹಾಕ್ಬಿಡಿ ಎಷ್ಟು ಏನು ಅಂತ ಹೇಳ್ಬಿಟ್ಟು, ಆಗ ನಿಮ್ಗೆ ಗೊತ್ತಾಗುತ್ತೆ ಡಮ್ಮಿ ಕಾಲಮ್ ನ ಎಂಟ್ರಿ ಮಾಡ್ಕೊಂಡಿದೀವ ಡಮ್ಮಿ ರೋ ನ ಎಂಟ್ರಿ ಮಾಡ್ಕೊಂಡಿದೀವ ಅಂತ. ಓಕೆ, ನಾವು ಜಸ್ಟ್ ಟೆಲ್ ಮಿ, ಈಗ ನೀವು ಬೇಸ್ಡ್ ಆನ್ ಡಿಮ್ಯಾಂಡ್ ಅಂಡ್ ಸಪ್ಲೈನ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದೀರಾ. ಸೊ ಸಪ್ಲೈನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿದಿರ ತಾನೆ. ಇಲ್ಲಿ ನಾವು 10 ಅಂತ ಹೇಳ್ಬಿಟ್ಟು ಹಾಕೊಳ್ಳೋಣ ಈಗ. ಓಕೆ, ಸೊ 10 ಅಂತ ಹಾಕೊಂಡ್ರೆ ಈಗ ಡಿಮ್ಯಾಂಡ್ ಮತ್ತೆ ಸಪ್ಲೈ ಈಕ್ವಲ್ ಆಗಿದೆಯಾ? Yes, sir. ಓಕೆ, ಈಗ 30ಗೆ ಎಷ್ಟು ಜಾಸ್ತಿ ಮಾಡ್ಕೊಂಡಿದೀವಿ ನಾವು? 10 ಜಾಸ್ತಿ. ಈಗ ಸಪ್ಲೈ ಎಷ್ಟಾಯ್ತು ಟೋಟಲ್? 40 ಆಯ್ತು. ಈಗ ಈ ಒಂದು ಪ್ರಾಬ್ಲಮ್ ಬ್ಯಾಲೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅನ್ಬ್ಯಾಲೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್? ಪ್ರಾಬ್ಲಮ್, ಬಿಕಾಸ್ ಸಪ್ಲೈ ಇಸ್ ಈಕ್ವಲ್ ಟು ಡಿಮ್ಯಾಂಡ್. ಈಗ ಡಮ್ಮಿ ರೋ ನ ನಾವು ಎಂಟ್ರಿ ಮಾಡ್ಕೋಬೇಕು. ಯಾವ ತರ ಅಂತ ಹೇಳಿದ್ರೆ ಇಲ್ಲಿ LMN, ಇಲ್ಲಿ ಬೇಕಾದ್ರೆ ನೀವು ಡಮ್ಮಿ ಅಂತ ಹಾಕೋಬಹುದು. ಓಕೆ, ಡಮ್ಮಿ ಅಂತ ಆದ್ರೂ ಹಾಕೋಬಹುದು, ಅಥವಾ LMN O ಅಂತ ಹೇಳ್ಬಿಟ್ಟು ಸ್ಟಾರ್ ಮಾರ್ಕ್ ಮೆನ್ಷನ್ ಮಾಡ್ಕೊಳ್ಳಿ. ನಿಮ್ಗೆ ಡಮ್ಮಿ ರೋ ಅಥವಾ ಡಮ್ಮಿ ಕಾಲಮ್ ಅಂತ ಗೊತ್ತಾಗ್ಬೇಕಂತ ಹೇಳಿದ್ರೆ ಏನಂತ ಹಾಕೊಳ್ತೀರಾ? LMN ಅಂತ ಹಾಕೊಳ್ತೀರಾ ಇಲ್ಲ ಡಮ್ಮಿ ಅಂತ ಹೇಳ್ಬಿಟ್ರೆ ಹಾಕೊಳ್ತೀರಾ? ಓಕೆ, ಸೊ ಈಗ ಡಮ್ಮಿ ರೋ ಅಥವಾ ಡಮ್ಮಿ ಕಾಲಮ್. ಸೊ ಈಗ ನಾವು ಇಲ್ಲಿ ವ್ಯಾಲ್ಯೂಸ್ ನ ಎಂಟರ್ ಮಾಡ್ಬೇಕು. ಎಷ್ಟು ವ್ಯಾಲ್ಯೂಸ್? ಯಾವ ವ್ಯಾಲ್ಯೂಸ್ ಎಂಟರ್ ಮಾಡ್ಕೋಬೇಕು? ನಾವು ಝೀರೋಸ್ ನ ಮಾತ್ರ ಎಂಟ್ರಿ ಮಾಡ್ಕೋಬೇಕು. ಡಮ್ಮಿ ಕಾಲಮ್ ಅಥವಾ ಡಮ್ಮಿ ರೋ ಯಾವುದೇ ಬರ್ಲಿ ನಾವು ಝೀರೋಸ್ ನ ಎಂಟ್ರಿ ಮಾಡ್ಕೋಬೇಕು. ಅಂದ್ರೆ ಝೀರೋ ಕಾಸ್ಟ್ ನ ಇಂಟ್ರೊಡಕ್ಷನ್ ಮಾಡ್ಕೋಬೇಕು. ಸೊ ದ ಪರ್ಪಸ್ ಆಫ್ ಎಂಟರಿಂಗ್ ಆರ್ ಇನ್ಕ್ಲೂಡಿಂಗ್ ದಿ ಡಮ್ಮಿ ಕಾಲಮ್ ಆರ್ ಡಮ್ಮಿ ರೋ ಟು ಮೇಕ್ ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇಂಟು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಈಗ ನೋಡಿ, ಸಪ್ಲೈ ಬಂದ್ಬಿಟ್ಟು ಡಿಮ್ಯಾಂಡ್ ಗೆ ಈಕ್ವಲ್ ಆಗಿದೆಯಾ? Because supply is also 40 and demand is also 40. ಈಗ ನಂಬರ್ ಆಫ್ ಸೋರ್ಸಸ್ ಎಷ್ಟಿದೆ? 4 ಸೋರ್ಸಸ್ ಇನ್ಕ್ಲೂಡಿಂಗ್ ಡಮ್ಮಿ ಸೋರ್ಸ್. ಆ ಡಮ್ಮಿ ಸೋರ್ಸ್ ಇನ್ಕ್ಲೂಡ್ ಮಾಡ್ಕೊಂಡ್ರೆ 4 ಸೋರ್ಸಸ್ ಇದೆ. ನೆಕ್ಸ್ಟ್ ನಂಬರ್ ಆಫ್ ಡೆಸ್ಟಿನೇಷನ್ಸ್ ಎಷ್ಟಿದೆ? 4 ಡೆಸ್ಟಿನೇಷನ್ಸ್. ಸೋರ್ಸಸ್ 4 ಇದೆ, ಡೆಸ್ಟಿನೇಷನ್ 4 ಇದೆ. ಡಿಮ್ಯಾಂಡ್ ಅಂಡ್ ಸಪ್ಲೈ ಇಸ್ ಆಲ್ಸೋ ಈಕ್ವಲ್ ಟು 40 and 40. ಸೊ ದಿಸ್ ಇಸ್ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ನಿಮಗೆ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಕೊಟ್ರೆ ಡೈರೆಕ್ಟ್ ಆಗಿ ಸೊಲ್ಯೂಷನ್ ಕ್ಯಾಲ್ಕುಲೇಷನ್ ಅಥವಾ ಸೊಲ್ಯೂಷನ್ ಮಾಡ್ತಾ ಹೋಗ್ತೀರಾ. ಇನ್ ಕೇಸ್ ಏನಾದ್ರು ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತ ಏನಾದ್ರು ಕೊಟ್ರೆ ಈ ತರ ಕನ್ವರ್ಟ್ ಮಾಡ್ಕೋಬೇಕು ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಗೆ. ಕ್ಲಿಯರ್ ಆಯ್ತಲ್ವಾ? ಡಮ್ಮಿ ಕಾಲಮ್ನ ಅಥವಾ ಡಮ್ಮಿ ರೋನ ಯಾವ ತರ ಎಂಟ್ರಿ ಮಾಡ್ಕೊಳ್ಳೋದಂತ? ಓಕೆ, ಸೊ ಈಗ ನೋಡಿ, ಈ ಸಿಚುವೇಶನ್ ಅಲ್ಲಿ ಸಪ್ಲೈ ಕಡಿಮೆ ಕೊಟ್ಟಿದ್ರ ಡಿಮ್ಯಾಂಡ್ ಕಡಿಮೆ ಕೊಟ್ಟಿದ್ರ? ಸಪ್ಲೈ ಕಡಿಮೆ ಕೊಟ್ಟಿದ್ರು. ಅದಕ್ಕೆ ಸಪ್ಲೈ ಬಂದ್ಬಿಟ್ಟು 10 ಯೂನಿಟ್ಸ್ ನ ಜಾಸ್ತಿ ಮಾಡ್ಕೊಂಡಿದ್ರ. ಇನ್ ಕೇಸ್ ಏನಾದ್ರು ಡಿಮ್ಯಾಂಡ್ ಏನಾದ್ರು ಕಡಿಮೆ ಕೊಟ್ಟಿದ್ರೆ ಆಗ ಇನ್ನೊಂದು ಕಾಲಮ್ ಇಲ್ಲಿ ಬರ್ತಾ ಇತ್ತು. ಓಕೆ, ಸೊ ಇಲ್ಲಿ ಡಮ್ಮಿ ಕಾಲಮ್ ಬರ್ತಾ ಇತ್ತು. ಈಗ ನಮ್ಗೆ ಬಂದಿರೋದು ಬಂದ್ಬಿಟ್ಟು ಡಮ್ಮಿ ರೋ ಬಂದಿದೆ. ಯಾಕಂದ್ರೆ ಸಪ್ಲೈ ಕಡಿಮೆ ಇರುತ್ತೆ ರೋ ಬರುತ್ತೆ, ಡಿಮ್ಯಾಂಡ್ ಕಡಿಮೆ ಇದ್ರೆ ಕಾಲಮ್ ಬರುತ್ತೆ. ಬಟ್ ಝೀರೋ ಕಾಸ್ಟ್ ನ ಇಂಟ್ರೊಡಕ್ಷನ್ ಮಾಡ್ಬೇಕಷ್ಟೇ. ಕ್ಲಿಯರ್ ಆಯ್ತಲ್ವಾ? ಇನ್ನೊಂದ್ಸರಿ ಹೇಳ್ಬೇಕಾ? ಎಸ್ ಸರ್, ಕ್ಲಿಯರ್ ಆಯ್ತು. ಓಕೆ, ಸೊ ಸಪ್ಲೈ ಕಡಿಮೆ ಕೊಟ್ಟಿರೋದ್ರಿಂದ ಡಮ್ಮಿ ರೋ ಬಂದಿದೆ. ಓಕೆ, ಇನ್ ಕೇಸ್ ಏನಾದ್ರು ಡಿಮ್ಯಾಂಡ್ ಏನಾದ್ರು ಕಡಿಮೆ ಕೊಟ್ರೆ ಡಮ್ಮಿ ಕಾಲಮ್ ಬರುತ್ತೆ. ಒನ್ಸ್ ಅಗೇನ್, ಸಪ್ಲೈ ಏನಾದ್ರು ಕಡಿಮೆ ಇದ್ರೆ ಡಮ್ಮಿ ರೋ ಬರುತ್ತೆ, ಡಿಮ್ಯಾಂಡ್ ಏನಾದ್ರು ಕಡಿಮೆ ಇದ್ರೆ ಡಮ್ಮಿ ಕಾಲಮ್ ಬರುತ್ತೆ. ಓಕೆ, ಅಷ್ಟೇ ಕಾನ್ಸೆಪ್ಟ್. ಇದು ಡಮ್ಮಿ ಕಾಲಮ್ ಮತ್ತೆ ಡಮ್ಮಿ ರೋ ನ ನಾವು ಆಡ್ ಮಾಡ್ಕೊಳ್ಳೋದು. ಯಾಕೆ ಆಡ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಟು ಮೇಕ್ ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇಂಟು ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಟು ಕ್ಯಾಲ್ಕುಲೇಟ್ ದಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಅಷ್ಟೇ. ಕ್ಲಿಯರ್ ಆಯ್ತಲ್ವಾ? ಓಕೆ, ಈಗ ಈಗ ಇಲ್ಲಿವರೆಗೂ ಯಾವ್ಯಾವ ಕಾನ್ಸೆಪ್ಟ್ ನ ಡಿಸ್ಕಷನ್ ಮಾಡಿದ್ವಿ ನಾವು? ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂದ್ರೆ ಏನು, ಅಂಡ್ ಸೋರ್ಸಸ್ ಅಂದ್ರೆ ಏನು, ಡೆಸ್ಟಿನೇಷನ್ ಅಂದ್ರೆ ಏನು, ಸಪ್ಲೈ ಯಾವ್ದಕ್ಕೆ ರಿಲೇಟೆಡ್, ಡಿಮ್ಯಾಂಡ್ ಯಾವ್ದಕ್ಕೆ ರಿಲೇಟೆಡ್, ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂದ್ರೆ ಏನು, ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂದ್ರೆ ಏನು, ಡಮ್ಮಿ ಆರಿಜಿನ್ ಡಮ್ಮಿ ಡೆಸ್ಟಿನೇಷನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡಿದೀವಿ. ಇಷ್ಟು ಕ್ಲಿಯರ್ ಆಯ್ತಾ? Yes, sir. Yes, sir. So, in this transportation problem, theory concept complete ಆಗಿ ಕ್ಲೋಸ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ನಾವು ಮಾಡೋದು ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ನ ಅಥವಾ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನ ಮಾಡ್ತೀವಿ. ಸೊ ಮೇಜರ್ ಆಗಿ ನಾವು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನೋಡಿ ಇಲ್ಲಿ ಎಕ್ಸಾಂಪಲ್ ಆಲ್ರೆಡಿ ಕೊಟ್ಟಿದ್ದೀನಿ. ಇಲ್ಲಿ ಡಮ್ಮಿ ಸೋರ್ಸ್ 0 0 0
ಯಾಕಂತ ಹೇಳಿದ್ರೆ ಡಿಮ್ಯಾಂಡ್ ಬಂದ್ಬಿಟ್ಟು 75 ಇದೆ, ಸೊ ಸಪ್ಲೈ ಬಂದ್ಬಿಟ್ಟು ಇಲ್ಲಿ 65 ಇದೆ, ಸೊ ಅದಕ್ಕೆ 10 ಯೂನಿಟ್ಸ್ ನಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ಬೇಕಾದ್ರೆ ಇದು ಎಕ್ಸಾಂಪಲ್ ನೀವು ನೋಡ್ಕೋಬಹುದು. ಓಕೆ, ಸೊ ಡಮ್ಮಿ ಸೋರ್ಸ್ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ. ABCD, ನೀವು ಡಿ ತಗೊಂಡ್ರೆ ಬೆಸ್ಟ್ ಅಂತ ನನಗನ್ಸುತ್ತೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡುವಾಗ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಯಾವ ಒಂದು ಸೋರ್ಸ್ ನ ತಗೊಂಡಿದೀವಿ, ಅದು ಯಾವ ಒಂದು ಡೆಸ್ಟಿನೇಷನ್ ನ ತಗೊಂಡಿದೀವಿ ಅನ್ನೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಡಮ್ಮಿ ಸೋರ್ಸ್ ಅಂತ ಹೇಳಿದ್ರೆ ನಾವು ಅಗೇನ್ ಬರ್ದಿತಾ ಹೋಗ್ಬೇಕು, ಈಸಿಯಾಗಿ ಅಷ್ಟು ಬೇಗ ಐಡೆಂಟಿಫೈ ಆಗೋದಿಲ್ಲ. ನಿಮ್ಗೆ ಬೇಕು ಅಂತ ಹೇಳಿದ್ರೆ ABCD ಅಂತ ಹೇಳ್ಬಿಟ್ಟು ಸ್ಟಾರ್ ಮಾರ್ಕ್ ಮೆನ್ಷನ್ ಮಾಡ್ಕೊಳ್ಳಿ ಸಾಕು. ಓಕೆ, ಡಮ್ಮಿ ಸೋರ್ಸ್ ಅಥವಾ ಡಮ್ಮಿ ಆರಿಜಿನ್ ಅಂತ ಹೇಳ್ಬಿಟ್ಟು ನಿಮ್ಗೆ ಐಡೆಂಟಿಫೈ ಆಗೋದಕ್ಕೆ, ಅಥವಾ ನಿಮ್ಗೆ ಯಾವ ಮಾರ್ಕ್ ಬೇಕೋ ಆ ಕಂಪ್ಲೀಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಗೆ ಯಾವ ತರ ಕನ್ವೀನಿಯಂಟ್ ಇರುತ್ತೋ ಆ ತರ ಮಾಡ್ಕೊಳ್ಳಿ, ನೋ ಇಶ್ಯೂ. ಕ್ಲಿಯರ್ ಆಯ್ತಲ್ವಾ ಡಮ್ಮಿ ಕಾಲಮ್ ಮತ್ತೆ ಡಮ್ಮಿ ರೋ? Yes, sir. Okay, now we have the various mathematical models for a transportation problem. So ಈಗ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತ ಹೇಳಿದ್ರೆ ಆಬ್ಜೆಕ್ಟಿವ್ ಏನಿರುತ್ತೆ? ಕಾಸ್ಟ್ ಅಂತ ಹೇಳಿದ್ರೆ minimization. ಆ ಟ್ರಾನ್ಸ್ಪೋರ್ಟೇಷನ್ ರೂಟ್ಸ್ ನ ನಾವು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ಮೆಥಡ್ಸ್ ಅಲ್ಲಿ ಐಡೆಂಟಿಫೈ ಮಾಡ್ಕೋಬೇಕು ಅನ್ನೋದನ್ನ ನಾವು ನೋಡಬೇಕು. ಅಂದ್ರೆ ವೇರಿಯಸ್ ಮ್ಯಾಥಮೆಟಿಕಲ್ ಮಾಡೆಲ್ಸ್ ಫಾರ್ ದಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂದ್ರೆ ಕರೆಕ್ಟ್ ಆಗಿ ಯಾವ ರೂಟ್ಸ್ ಇಂದ ಪ್ರಾಡಕ್ಟ್ಸ್ ನ ಡೆಲಿವರ್ ಮಾಡಿದ್ರೆ ಅಥವಾ ಸಪ್ಲೈ ಮಾಡಿದ್ರೆ ನಮ್ಗೆ ಕಾಸ್ಟ್ ಕಡಿಮೆ ಆಗುತ್ತೆ, ಯಾವ ಸೋರ್ಸು ಯಾವ ಡೆಸ್ಟಿನೇಷನ್ಗೆ ಸಪ್ಲೈ ಮಾಡಬೇಕು ಅನ್ನೋದನ್ನ ನಾವು ಐಡೆಂಟಿಫೈ ಮಾಡೋದಕ್ಕೆ ಈ ಡಿಫ್ರೆಂಟ್ ಮೆಥಡ್ಸ್ ನ ಯೂಸ್ ಮಾಡ್ತೀವಿ. ಸೊ ಓಕೆ, ಸೊ ಅದರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಸ್ ಅಲ್ಲಿ ಯಾವ್ಯಾವ ಮೆಥಡ್ಸ್ ಇದೆ ಅಂತ ಹೇಳಿದ್ರೆ ನಾರ್ತ್ ವೆಸ್ಟ್, ಲೀಸ್ಟ್ ಕಾಸ್ಟ್, ವೋಗಲ್ಸ್ ಮತ್ತೆ ನೆಕ್ಸ್ಟ್ ಅಸೈನ್ಮೆಂಟ್ ಮಾಡೆಲ್ಸ್ ಅಂತ ಬರುತ್ತೆ. ಈಗ ದ ಮೇಜರ್ 3 models are methods used to calculate the transportation problem or transportation cost. We have 3 methods. ಯಾವ್ದಿದೆ? Read out anyone. Approximation method, sir. ಕೇಳಿಸ್ತಲ್ಲಮ್ಮ, ಬೇರೆಯವ್ರು ಯಾರಾದ್ರೂ ಓದಿ. Northwest corner method, least cost method, Vogel's approximation method. Vogel's approximation method. ಓಕೆ, ನಿಮಗೆ ಎಕ್ಸಾಮ್ ಅಲ್ಲಿ ಕೇಳುತ್ತಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಫುಲ್ ಫಾರ್ಮ್ ಅಲ್ಲಿ ರೇರ್ ಕೇಸ್ ಅಲ್ಲಿ ಕೇಳ್ತಾರೆ. ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ನ ಯಾವ ತರ ಕೇಳಬಹುದು ಅಂತ ಹೇಳಿದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ಯಾವ ಶಾರ್ಟ್ ಫಾರ್ಮ್ ನ ಯೂಸ್ ಮಾಡ್ತಾರೆ? NWCM ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾರೆ. ಸೊ NWCM ಅಂತ ಹೇಳಿದ್ರೆ ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ಅಂತ. ಸೊ ಅದೇ ತರ ಲೀಸ್ಟ್ ಕಾಸ್ಟ್ ಮೆಥಡ್ಗೆ LCM ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ವೋಗೆಲ್ಸ್ ಅಪ್ರಾಕ್ಸಿಮೇಷನ್ ಮೆಥಡ್ಗೆ VAM ಅಂತ ಹೇಳ್ಬಿಟ್ಟು ಕೇಳಬಹುದು. ಓಕೆ, ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಈ 3 ಮೆಥಡ್ಸ್ ಅಲ್ಲಿ ಸೆಕ್ಷನ್ ಬಿ ಗೆ ಯಾವ್ದಾದ್ರು ಒಂದು ಮೆಥಡ್ ಅಲ್ಲಿ ಇರುತ್ತೆ. ಇನ್ ಕೇಸ್ ಸೆಕ್ಷನ್ ಸಿ ಗೆ ಏನಾದ್ರು ಕೇಳಿದ್ರೆ 3 ಮೆಥಡ್ ಇನ್ಕ್ಲೂಡ್ ಮಾಡಿ ಕೊಡ್ತಾನೆ. ಇದನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಸೈನ್ಮೆಂಟ್ ಮಾಡಲ್ ನ ಕೊಡ್ತಾನೆ ಸೆಕ್ಷನ್ ಸಿ ಗೆ ಕಂಪ್ಲೀಟ್ ಆಗಿ. ಅದನ್ನೇನಾದ್ರೂ ಸೆಕ್ಷನ್ ಸಿ ಗೆ ಅಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಈ 3 ಮೆಥಡ್ ಅಲ್ಲಿ ಯಾವ್ದಾದ್ರು ಒಂದು ಮೆಥಡ್ ನಿಮ್ಗೆ ಸೆಕ್ಷನ್ ಬಿ ಗಾದ್ರೂ ಇರುತ್ತೆ. ಓಕೆ, ಪಕ್ಕ ಕ್ಲಿಯರ್ ಆಯ್ತಾ ಕಾನ್ಸೆಪ್ಟ್ಸ್? ಯಾವ್ಯಾವ ಮೆಥಡ್ಸ್ ಅಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ? ಓಕೆ, ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್, ಲೀಸ್ಟ್ ಕಾಸ್ಟ್ ಮೆಥಡ್, ವೋಗೆಲ್ಸ್ ಅಪ್ರಾಕ್ಸಿಮೇಷನ್ ಮೆಥಡ್. Okay, so just write down the methods for calculation of the transportation problem. From next class, we are going to calculate the transportation cost based on the different methods. Okay.